नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀಗುರುಭ್ಯೋ ನಮಃ ಹರಿ ಓಂ. ವಾರಣಾವತದಲ್ಲಿ ಅರಗಿನ ಮನೆಗೆ ಬೆಂಕಿ ಕೊಟ್ಟು ಸುರಂಗ ಮಾರ್ಗದಲ್ಲಿ ತಪ್ಪಿಸಿಕೊಂಡು ಬಂದಿದ್ದಾರೆ ಪಾಂಡವರು. ಭೀಮಸೇನ ಅವರನ್ನೆಲ್ಲ ಹೊತ್ತುಕೊಂಡೇ ಬಂದಿದ್ದಾನೆ. ಅಲ್ಲಿಂದ ಸುರಂಗ ಮಾರ್ಗದಿಂದ ಹೊರಗೆ ಬಂದು ಗಂಗಾ ನದಿಯನ್ನು ದಾಟಿ ದೋಣಿಯಿಂದ ಬಂದು ಒಂದು ಕಾಡು ಅಂತೇಳಿದರೆ ಇನ್ನೀಗ ಕಾಡಿನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಹಿಡಿಂಬಿ ಸಿಕ್ಕಿದ್ಲು. ಸೊ ಹಿಡಿಂಬಿಯನ್ನು ವೇದವ್ಯಾಸರು ಬಂದರು. ಹಿಡಿಂಬಿಯನ್ನು ಮದುವೆ ಆಗು ಅಂತ ಹೇಳಿದ್ರು. ಮದುವೆ ಆದ. ಘಟೋತ್ಕಚ ಹುಟ್ಟಿದ. ಸೊ ಘಟೋತ್ಕಚನನ್ನು ಕರ್ಕೊಂಡು ಹಿಡಿಂಬಿ ಹೊರಟೋದ್ಲು. ಸೊ ವೇದವ್ಯಾಸರು ಕರ್ಕೊಂಡು ಬಂದರು ಇವರನ್ನು. ಸೊ ಏಕಚಕ್ರ ಅನ್ನುವಂಥ ನಗರಕ್ಕೆ ಕರ್ಕೊಂಡು ಬಂದರು. ಒಂದು ಬ್ರಾಹ್ಮಣನ ಮನೆಯಲ್ಲಿ ನಮ್ಮ ಶಿಷ್ಯರು ಇವರು ಅಂತ ತಿಳ್ಕೊಂಡ್ಬಿಟ್ಟು ಹೇಳಿಬಿಟ್ಟು ವೇದವ್ಯಾಸರು ಹೋಗಿದ್ದಾರೆ. ಇವರು ಭಿಕ್ಷಾಟನೆ ಮಾಡುವಂಥದ್ದೆಲ್ಲ ಬಹಳ ವಿಶೇಷವಾಗಿತ್ತು. ಭೀಮಸೇನ ಆ ದೊಡ್ಡ ಹಂಡೆಯನ್ನು ಹಿಡ್ಕೊಂಡು ಹೋಗ್ತಿದ್ದ. ಧರ್ಮರಾಜ ನೋಡಿದ. ಅವನಿಗೆ ಆಯಿತು, ಇದು ಖಂಡಿತ ಏನಾಗ್ತದೆ, ದುರ್ಯೋಧನನಿಗೆ ಖಂಡಿತ ಗೊತ್ತಾಗಿಬಿಡ್ತದೆ. ಗೂಢಚಾರರು ಹೇಗಿದ್ದರೂ ಇದ್ದಾರೆ, ಗೂಢಚಾರರು ಬಂದು ಕೇಳೋದು ಬೇಡ, ಅವರಿಗೆ ಹೋಗಿ ಮುಟ್ಟುತ್ತದೆ ವಿಷಯ ಅಂತ ಹೇಳಿಬಿಟ್ಟು ಏನು ಮಾಡಿದ, ಭೀಮಸೇನಿಗೆ ನೀನು ಭಿಕ್ಷಾಟನೆಗೆ ಹೋಗೋದು ಬೇಡ, ನೀನು ಮನೆಯಲ್ಲಿ ಕೂತ್ಕೊ ಅಮ್ಮನೊಟ್ಟಿಗೆ, ಬಾಕಿದ್ದವ್ರು ಹೋಗಿ ತರಲಿ, ತಂದದ್ದನ್ನು ಊಟ ಮಾಡು ನೀನು ಸಾಕು ಅಂತ ಹೇಳ್ಕೊಂಡು. ಹೀಗೆ ಒಂದು ದಿವಸ ಅವರೆಲ್ಲ ಭಿಕ್ಷಾಟನೆಗೆ ಹೋಗಿದ್ದಾರೆ. ಭೀಮಸೇನ ಮತ್ತು ಅವನ ತಾಯಿ ಕುಂತಿದೇವಿ ಇಬ್ಬರು ಮಾತ್ರ ಮನೆಯಲ್ಲಿದ್ದಾರೆ. ಜೋರಾಗಿ ಬೊಬ್ಬೆ ಕೇಳ್ತಾ ಇದೆ, ಅಳ್ತಾ ಇದ್ದಾರೆ. ಯಾರು ಅಂತೇಳಿದರೆ ಅವರಿಗೆ ಬಿಡಾರ ಕೊಟ್ಟ ಮನೆಯ ಮಾಲೀಕ ಮತ್ತು ಬ್ರಾಹ್ಮಣ, ಅವರ ಹೆಂಡತಿ, ಮಕ್ಕಳು ಎಲ್ಲ ಬೊಬ್ಬೆ ಹೊಡಿತಿದ್ದಾರೆ. ಇದಿಷ್ಟೊಂದು ದೊಡ್ಡ ಬೊಬ್ಬೆ ಹೊಡಿಬೇಕಿದ್ದರೆ ಏನೋ ಒಂದು ದೊಡ್ಡ ಆಪತ್ತು ಬಂದಿದೆ ಅನ್ನುವಂಥದ್ದಂತೂ ಖಂಡಿತ ಸ್ಪಷ್ಟ ಆಯಿತು ಭೀಮಸೇನಿಗೆ. ತಾನು ಹೋಗಿಬಿಡ್ತೇನೆ ಈಗ, ತಾನು ಕ್ಷತ್ರಿಯ ಅಲ್ವಾ, ತನ್ನ ಧರ್ಮ ಏನು, ಅವನನ್ನು ರಕ್ಷಿಸಬೇಕು. ಸೊ ರಕ್ಷಣೆ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅವನಿಗೆ ಯೋಚನೆ ಆಯಿತು, ಇಲ್ಲ ತಾನು ಹೀಗೆಲ್ಲ ಹೋಗೋದು ಸರಿಯಲ್ಲ. ಯಾಕಂತೇಳಿದ್ರೆ ಕದ ಓಪನ್ ಇದ್ರೂ ಒಳಗೆ ನುಗ್ಗುವಂಥದ್ದು ಸರಿಯಲ್ಲ. ಮನೆಯಲ್ಲಿ ಸಣ್ಣ ಮಕ್ಕಳು ಏನಾದರೂ ಇದ್ದರೆ, ಅವಳೇನಾದರೂ ಮನೆಯ ಗೃಹಿಣಿ, ಅವಳು ಸ್ತನ್ಯಪಾನ ಮಾಡ್ತಾ ಇರುವುದಿದ್ದರೆ, ಹಾಗೆಲ್ಲ ಪರಗಂಡಸರು ಒಂದೇ ಸಲಕ್ಕೆ ಮನೆಯೊಳಗೆ ಹೋದರೆ ಅವರಿಗೆ ಹೆಂಗಸರಿಗೆ ತೊಂದರೆ ಮಾಡ್ದಂಗೆ ಆಗುತ್ತೆ. ಆ ಥರ ಹೋಗಬಾರ್ದು ಅಂತೇಳಿ ಏನು ಮಾಡ್ತಾನೆ, ಹೇಗಿದ್ದರೂ ಅಮ್ಮ ಇದ್ದಾಳಲ್ವ, ನೀನು ಹೋಗಮ್ಮ ಅಂತ ಹೇಳ್ಕೊಂಡು ಕಳಿಸಿದ್ದಾನೆ. ಸೊ ಕುಂತಿ ಹೋಗಿದ್ದಾಳೆ ಏನು ಅಂತ ನೋಡಲಿಕ್ಕೆ. ಏನು ನೋಡಿದಳು ಕುಂತಿ ಅಂತ ನೋಡುವ. ಬೈಲಾರೆ ನೆಕ್ಸ್ಟ್ ಶ್ಲೋಕ ಬೈಲಾರೆ. ಯೋಗ್ಯಂ ವಿಧಾಸ್ಯ ಇತಿ ಸಾ ಪ್ರಯೋಚ ಶೀಘ್ರಂ ಸಾ ಸಮೃತೈವ ಸಕಲಂ ವಚನಂ ಗೃಹೇಸ್ಯ ಶುಶ್ರಾವ ವಿಪ್ರವರ ಆಹ ತದಾ ಪ್ರಿಯಾಂ ಸಹ. 72ನೇ ಶ್ಲೋಕ. ಬ್ರಾಹ್ಮಣನ ರೋದನವನ್ನು ಯಾವ ಕಾರಣದಿಂದ ಎನ್ನುವುದನ್ನು ತಿಳಿ ಅಂತ ಭೀಮಸೇನನು ತನ್ನ ತಾಯಿಗೆ ಹೇಳುತ್ತಾನೆ. ಈ ರೋದನಕ್ಕೆ ಯೋಗ್ಯವಾದ ಪರಿಹಾರವನ್ನು ನಾನು ಮಾಡುತ್ತೇನೆ ಎಂದು ಭೀಮನು ಹೇಳುತ್ತಾನೆ. ಆ ತಾಯಿಯು ಹಾಗೇ ಆಗಲಿ ಅಂತ ಹೇಳಿ ಶೀಘ್ರವಾಗಿ ಅಲ್ಲಿಗೆ ಹೋಗುತ್ತಾಳೆ. ಆ ಕುಂತಿಯು ಸಂಧಿನಲ್ಲಿ ಅಡಗಿದವಳಾಗಿಯೇ ಈ ಬ್ರಾಹ್ಮಣನ ಮನೆಯಲ್ಲಿ ಕೇಳಲ್ಪಟ್ಟ ಎಲ್ಲಾ ಮಾತುಗಳನ್ನು ಕೇಳುತ್ತಾಳೆ. ಆಗ ಬ್ರಾಹ್ಮಣ ಶ್ರೇಷ್ಠನು ಹೆಂಡತಿಯನ್ನು ಕುರಿತು ಹೀಗೆ ಹೇಳುತ್ತಾನೆ. ಜಾನೀಹಿ ವಿಪ್ರರುದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯ ಇತಿ ಸಾ ಪ್ರಯೌಚ ಶೀಘ್ರಂ ಸಾ ಸಂವೃತೈವ ಸಕಲಂ ವಚನಂ ಗೃಹೇಸ್ಯ ಶುಶ್ರಾವ ವಿಪ್ರವರ ಆಹ ತದಾ ಪ್ರಿಯಾಂ ಸಹ. ಕುಂತಿ ಹೋಗಿದ್ದಾಳೆ. ಹೋದವಳು ಇನ್ನೇನು ಒಳಗೆ ಹೋಗಬೇಕಂತ ಇರುವಾಗ ಏನು ಮಾತಾಡುವಂಥದ್ದು ಕೇಳ್ತದೆ ಅಂತೇಳಿದರೆ, ಮಾತಾಡುವಂಥದ್ದು ಕೇಳ್ತದೆ. ತಾನೀಗ ಹೋದರೆ ಮಾತಾಡೋದು ನಿಲ್ತದೆ. ಏನು ಅಂತ ಹೇಗಿದ್ದರೂ ಕೇಳ್ತಾ ಇದೆಯಲ್ಲ ಇಲ್ಲಿಗೆ ಅಂತ ಹೇಳ್ಕೊಂಡು ಅಲ್ಲೇ ನಿಂತು ಜಾನೀಹಿ
ಅಂತೇಳಿದ್ರೆ ಭೀಮಸೇನ ಕಳಿಸಿದ್ಯಾಕೆ? ಜಾನೀಹಿ, ತಿಳ್ಕೊ ಅಮ್ಮ, ಹೋಗಿ ಬಾ, ಜಾನೀಹಿ, ತಿಳಿದು ಬಾ. ವಿಪ್ರರುದಿತಂ, ಆ ಬ್ರಾಹ್ಮಣ ಹೆಂಡತಿ ಮಕ್ಕಳು ಎಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ, ವಿಪ್ರರುದಿತಂ, ಅವರ ಆ ದುಃಖಕ್ಕೆ ಅವರ ಸಮಸ್ಯೆಯಾದರೂ ಏನು, ಅವರಿಗೆ ಏನು ಆಪತ್ತು ಬಂದಿದೆ, ನಾನು ಕ್ಷತ್ರಿಯ, ನಾನೇನಾದರೂ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಆಗ್ತದಾ ಅಂತ ತಿಳ್ಕೊಂಡು ಬಾ. ಜಾನೀಹಿ, ತಿಳ್ಕೋ. ವಿಪ್ರರುದಿತಂ, ಬ್ರಾಹ್ಮಣನ ರೋದನಕ್ಕೆ, ಅಳುವಿಕೆಗೆ, ಬೊಬ್ಬೆ ಹೊಡೆಯುವಿಕೆಗೆ ಕಾರಣ ಏನು? ಕುತಃ, ಏನು ಕಾರಣ? ಇತ್ಯತಶ್ಚ, ಈ ರೀತಿ ಭೀಮ ಹೇಳಿದಾಗ, ಯಾವ ಕಾರಣಕ್ಕಾಗಿ ಅಂತ ತಿಳ್ಕೊಂಡು ಬಾ ಅಂತ ಭೀಮ ಹೇಳಿದಾಗ, ಯೋಗ್ಯಂ ವಿದಾಸ್ಯ, ಭೀಮ ಏನು ಹೇಳಿದ? ಏನಾದರೂ ನಾನು ಯೋಗ್ಯನಾದರೆ ಅವರ ಅವರನ್ನು ಸಮಸ್ಯೆಯಿಂದ ಪಾರು ಮಾಡಲಿಕ್ಕೆ ನಾನು ಮಾಡ್ತೇನೆ, ರಕ್ಷಣೆ ಮಾಡ್ತೇನೆ, ಕ್ಷತ್ರಿಯನಲ್ವ ನಾನು. ಯೋಗ್ಯಂ ವಿದಾಸ್ಯೇ, ಅದು ಸಂಧಿಯಾಗಿ ವಿದಾಸ್ಯ ಅಂತಾಗಿದೆ. ವಿದಾಸ್ಯೆ ಅಂತೇಳಿದರೆ ನನಗೆ ಆದದ್ದನ್ನು ನಾನು ಮಾಡ್ತೀನಿ, ಅವರ ಸಮಸ್ಯೆ ಪರಿಹಾರ ಮಾಡ್ತೀನಿ, ಅವರಿಗೇನೋ ಆಪತ್ತು ಬಂದಿದೆ, ರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಬಾ ಕಾರಣ, ನನ್ನಿಂದ ಆಗೋದನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ, ಇತಿ ಅಂತ ಹೇಳಿದಾಗ, ಸಾ ಅವಳು ಕುಂತಿ, ಪ್ರಯಯೌ ಚ ಶೀಘ್ರಂ, ಶೀಘ್ರಂ ಅಂತೇಳಿದರೆ ಕೂಡಲೇ, ಪ್ರಯಯೌ ಹೋದಳು. ಸೊ ಹೀಗೆ ಭೀಮಸೇನ ಹೇಳ್ತಾನೆ, ತಿಳ್ಕೊಂಡು ಬಾ ಅಂತ ತಾಯಿಗೆ. ಏನು ಕಾರಣ, ಯಾಕೆ ಇಷ್ಟು ಬೊಬ್ಬೆ ಹೊಡಿತಾ ಇದ್ದಾರೆ? ಬ್ರಾಹ್ಮಣನ ಪತ್ನಿ, ಮಕ್ಕಳು ಎಲ್ಲರೂ ಕೂಡಿ ಈ ರೀತಿ ಬೊಬ್ಬೆ ಹಾಕಬೇಕಿದ್ದರೆ ಅಂಥ ದೊಡ್ಡ ಆಪತ್ತು ಬಂದಿದೆ ಅಂತೇಳಿದರೆ ಅವರ ಪ್ರಾಣ ಅಪಾಯದಲ್ಲಿ ಇರಬೇಕು, ನಾನು ರಕ್ಷಣೆ ಮಾಡ್ತೀನಿ, ತಿಳ್ಕೊಂಡು ಬಾ, ಏನು ಕಾರಣ? ಕುತಃ, ಏನು ಕಾರಣ? ಇತ್ಯತಶ್ಚ, ಈ ರೀತಿ ಭೀಮ ಹೇಳಲು, ನಾನೇನಾದರೂ ನನಗೆ ಯೋಗ್ಯತೆ ಇರುವಂಥದ್ರಲ್ಲಿ ಆಗಲೇ ಒಂದು ಸಮಸ್ಯೆ ಪರಿಹಾರ ಆಗುದಿದ್ದರೆ, ರಕ್ಷಣೆ ಮಾಡಲಿಕ್ಕೆ ಆಗದಿದ್ದರೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವಳು ಹೋಗ್ತಾಳೆ. ಶೀಘ್ರಂ, ಕೂಡಲೇ ಹೋಗ್ತಾಳೆ. ಹೋಗಿ ಸಾ ಜೋರಾಗಿ ಕೇಳ್ತಾ ಇದೆಯಲ್ವಾ ಅಂತೇಳಿ ಏನು ಮಾಡಿದ್ಲು? ಸಂವೃತೈವ, ಅಲ್ಲೇ ಒಂದು ಏನು ಕಂಬನ ಏನೋ ಇದೆ, ಅಲ್ಲೇ ಒಂಚೂರು ಮರೆಯಾಗಿ ನಿಂತಳು. ಕೇಳಲಿ, ಒಂದು ಸಲ ಕೇಳಿಸ್ಕೊಂಡು ಬಿಡ್ತೀನಿ, ಮತ್ತೆ ಒಳಗೆ ಹೋಗ್ತೀನಿ. ಯಾಕಂದ್ರೆ ನಾನು ಈ ಒಳಗೆ ಹೋಗಿಬಿಟ್ರೆ ಅಲ್ಲಿ ನನಗೆ ಇಷ್ಟ ತನಕ ಏನಾಗಿದೆ ಅದು ಕೇಳಿಸೋದೂ ಇಲ್ಲ. ನಾನು ಒಳಗೆ ಹೋದ್ಮೇಲೆ ಅವ್ರು ಮಾತಾಡೋದು ಇಲ್ಲ. ಒಂದು ಸ್ವಲ್ಪ ಇಲ್ಲೇ ವಿಷಯ ಆಗೋದಿದ್ರೆ ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು, ಸಾ ಸಂವೃತ ಏವ ಅಂತೇಳಿದರೆ ಸ್ವಲ್ಪ ಮರೆಯಾಗಿ ಬಿಟ್ಟು, ಸಕಲಂ ವಚನಂ, ಎಲ್ಲ ಮಾತುಗಳು ಸ್ಪಷ್ಟವಾಗಿ ಹೊರಗಿಂದ ಕೇಳ್ತಾ ಇವೆ. ಸಕಲಂ ವಚನಂ ಗೃಹೇ, ಆ ಮನೆಯೊಳಗೆ, ಏನು ಅಸ್ಯ ಶುಶ್ರಾವ, ಆ ಮನೆಯೊಳಗೆ ಏನೆಲ್ಲ ಮಾತುಕತೆ ನಡೀತಾ ಇದೆಯೋ ಮೆಲ್ಲ, ಅಂದರೆ ಅವಳು ಕೇಳಿಸಿಕೊಂಡಿದ್ದಲ್ಲ, ಅದೇ ಬಂದು ಅವಳ ಕಿವಿಗೆ ಬಂದು ಬಡಿತಾ ಇದೆ. ಶುಶ್ರಾವ, ಕೇಳಿದಳು. ವಿಪ್ರವರ, ಆಹಾ, ವಿಪ್ರವರ ಅಂದರೆ ಶ್ರೇಷ್ಠ ಬ್ರಾಹ್ಮಣ, ವರ ಅಂದರೆ ಶ್ರೇಷ್ಠ, ವಿಪ್ರ ಅಂದರೆ ಬ್ರಾಹ್ಮಣ. ವಿಪ್ರವರ, ಶ್ರೇಷ್ಠನಾದ ಬ್ರಾಹ್ಮಣ, ಆಹಾ ಹೇಳ್ತಾ ಇದ್ದಾನೆ. ಯಾರಿಗೆ? ತದಾ, ಆಗ, ಪ್ರಿಯಾಂ ಸಹ, ತನ್ನ ಹೆಂಡತಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ಈ 72ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂದರೆ, ಬ್ರಾಹ್ಮಣನು ಯಾಕೆ ಅಳ್ತಾ ಇದ್ದಾನೆ ಅಂತ ತಿಳಿದು ಬಾ, ನಾನು ಅದಕ್ಕೆ ತಕ್ಕ ಪರಿಹಾರ ನೀಡ್ತೇನೆ ಎಂದು ಹೇಳಲು ಕುಂತಿಯು ಕೂಡಲೇ ಹೊರಟಳು. ಮರೆಯಲ್ಲಿದ್ದೇ ಆ ಮನೆಯಲ್ಲಿ ನಡೆಯುತ್ತಿದ್ದ ಮಾತುಕತೆಗಳನ್ನು ಕೇಳಿಸಿಕೊಂಡಳು. ಬ್ರಾಹ್ಮಣ ತನ್ನ ಹೆಂಡತಿಗೆ ಹೀಗೆಂದು ಹೇಳುತ್ತಿದ್ದ. ಬ್ರಾಹ್ಮಣನು ಅಳುತ್ತಿರುವುದು ಏಕೆ? ವಿಪ್ರರುದಿತಂ ಕುತಃ, ಜಾನೀಹಿ, ತಿಳ್ಕೊಂಡು ಬಾ ಅಮ್ಮ ಅಂತ ಇತ್ಯತಶ್ಚ ಭೀಮ ಹೇಳಿದಾಗ, ನಾನು ಅದಕ್ಕೆ ತಕ್ಕ ಪರಿಹಾರ ನೀಡುತ್ತೇನೆ, ಏನಂತ ವಿಷಯ ಗೊತ್ತಾಗಬೇಕಲ್ಲ, ಹೋಗಿ ಬಾ ಅಮ್ಮ ಅಂತ ಯೋಗ್ಯಂ ವಿದಾಸ್ಯೆ ಇತಿ ಹೇಳಿದಾಗ, ಮಗ ಹೇಳಿದಾಗ ಅಮ್ಮ ಹೋಗಿದ್ದಾಳೆ. ಸಾ ಪ್ರಯಯೌ, ಕುಂತಿದೇವಿ ಪ್ರಯಯೌ ಹೋಗಿದ್ದಾಳೆ. ಶೀಘ್ರಂ, ಕೂಡಲೇ ಓದ್ಲು. ಯಾಕಂತೇಳಿದ್ರೆ ಅಷ್ಟೊಂದು ಬೊಬ್ಬೆ ಕೇಳ್ತಾ ಇದೆ ಅಂತ ಕೂಡಲೇ ಓಡಿದ್ಲು. ಅಂದರೆ ಈ ಕಡೆಯಿಂದ ಆ ಕಡೆ ಎಂಟ್ರಿ ಇನ್ನೇನು ಆಗಬೇಕಂತ ಹೇಳುವಾಗ ಅವಳು ಸಂವೃತ ಏವ ಅಂತೇಳಿದ್ರೆ ಮರೆಯಲ್ಲಿದ್ದೆ,
ಗೃಹೇ ಅಸ್ಯ ಸಕಲಂ ವಚನಂ, ಆ ಮನೆಯೊಳಗೆ ನಡೆಯುತ್ತಿದ್ದ ಎಲ್ಲ ಮಾತುಕತೆಗಳನ್ನು ಕೇಳಿಸಿಕೊಂಡಳು. ಶುಶ್ರಾವ ಕೇಳಿಸಿಕೊಂಡಳು, ಕೇಳಿದಳಂದರೆ ಕಿವಿ ಕೊಟ್ಟು ಕೇಳಿದಳು, ಅವ್ರ ಹತ್ರ ಕೇಳಿದ್ದಲ್ಲ, ಇನ್ನು ಒಳಗೆ ಹೋಗಲಿಲ್ಲ ಅವಳು. ವಿಪ್ರವರ ಆಹಾ, ಆ ಶ್ರೇಷ್ಠ ಬ್ರಾಹ್ಮಣನು ಆಹಾ ಹೇಳಿದ, ತದಾ ಆಗ ಪ್ರಿಯಾಂ ಹೆಂಡತಿಗೆ, ಸಹ ಹೇಳ್ತಿದ್ದ, ಏನು ಹೇಳ್ತಿದ್ದ ವೇಲರೆ? ದಾತವ್ಯ ಏವ ಹಿ ಕರೋತ್ಯ ಚ ರಾಕ್ಷಸಸ್ಯ ಸಾಕ್ಷಾತ್ ಬಕಸ್ಯ ಗಿರಿಸನ್ನಿಭ ಭಕ್ಷ್ಯ ಭೋಜ್ಯಃ ಪುಂಸಾನಸಾ ಚ ಸಹಿತಾ ನಡುಹ ಪುಮಾಂಸ್ತು ನೈವಾಸ್ತಿ ನೋ ಪ್ರದದತಾಂ ಚ ಸಮಸ್ತನಾಶಃ. 73ನೇ ಶ್ಲೋಕ. ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಹೆಂಡತಿಗೆ, ಮುಖ್ಯವಾಗಿ ಪರ್ವತ ಗಾತ್ರದ ಭಕ್ಷ್ಯವು, ಭೋಜ್ಯವಾದ ಅನ್ನವು, ಇವುಗಳುಳ್ಳ ಹಾಗೂ ಎತ್ತುಗಳಿಂದ ಕೂಡಿದ ಬಂಡಿಯಿಂದಲೂ ಪುರುಷನಿಂದಲೂ ಕೂಡಿದ ಕಪ್ಪವು ಈ ದಿನ ಬಕನಾಮಕ ರಾಕ್ಷಸನಿಗೆ ನಾವು ಕೊಡಬೇಕಷ್ಟೇ. ನಮಗೆ ವಿಶೇಷವಾಗಿ ಪುರುಷನೇ ಇಲ್ಲ. ಅನ್ನ ಮೊದಲಾದುದು ಇವೆ. ಪುರುಷನನ್ನು ಕೊಡದೇ ಇದ್ದ ನಮಗೆ ಎಲ್ಲಾ ವಸ್ತುಗಳ ನಾಶವೂ ಆಗುವುದು. ಅಂದರೆ ನಾವು ಸ್ತ್ರೀ ಪುತ್ರಾದಿಗಳನ್ನು ಅವನು ತಿಂದು ಬಿಡುವನು ಅಂತ ಹೇಳ್ತಾ ಇದ್ದಾನೆ. ದಾತವ್ಯ ಏವ ಹಿ ಕರೋದ್ಯ ಚ ರಕ್ಷಸೋಸ್ಯ ಸಾಕ್ಷಾತ್ ಬಕಸ್ಯ ಗಿರಿಸನ್ನಿಭ ಭಕ್ಷ್ಯ ಭೋಜ್ಯಃ ಪುಂಸಾನಸಾ ಚ ಸಹಿತಾ ನಡುಹ ಪುಮಾನ್ಸ್ತು ನೈವಾಸ್ತಿ ನೋ ಪ್ರದದತಾಂ ಚ ಸಮಸ್ತನಾಶಃ. ದಾತವ್ಯ ಏವ ಕೊಡಲೇಬೇಕು. ದಾತವ್ಯ, ದಾ ಅಂದರೆ ಕೊಡುವುದು, ದಾತವ್ಯ ಕೊಡಲೇಬೇಕಾದದ್ದು. ದಾತವ್ಯ ಏವ ಅಂದರೆ ಇವಾಗ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಕೊಡಲೇಬೇಕು. ಕರಹ ಅದ್ಯ, ಕರ ಅಂದರೆ ಕಪ್ಪ. ಕಪ್ಪ ಅಂದ್ರೇನು? ಸೋತವರು ಗೆದ್ದವರಿಗೆ ಕೊಡುವಂಥದ್ದು. ಇಲ್ಲಿ ಯಾರಿಗೆ ಕೊಡಬೇಕು? ರಕ್ಷಸಃ ಅಥವಾ ರಾಕ್ಷಸಃ ಅಸ್ಯ, ರಾಕ್ಷಸೋ ಅಸ್ಯ ಅಥವಾ ರಕ್ಷಸೋ ಅಸ್ಯ. ಸೊ ರಕ್ಷಸೋ ಅಸ್ಯ ಅಂದರೆ ಆ ರಾಕ್ಷಸನಿಗೆ, ರಾಕ್ಷಸ ಎರಡೂ ಒಂದೇ. ಆ ಬಕ ಎನ್ನುವಂತಹ ರಾಕ್ಷಸ ಸಾಕ್ಷಾತ್ ಬಕಾಸುರ ಎನ್ನುವಂತಹ ಸಾಕ್ಷಾತ್ ಭಯಂಕರ ರಾಕ್ಷಸ ಅವನು. ಅವನಿಗೆ ಕಪ್ಪ ಕೊಡಲೇಬೇಕೀಗ. ನಾಳೆ ನಮ್ಮದೇ ಸರದಿ. ಏನದು? ಗಿರಿಸನ್ನಿಭ ಭಕ್ಷ್ಯ ಭೋಜ್ಯ. ಭಕ್ಷ್ಯ ಭೋಜ್ಯ, ಅನ್ನ ಸಾರು, ಆಮೇಲೆ ತೋವೆ, ಅದು ಇದು ಅಂತ ಹೇಳಿಬಿಟ್ಟು ಗಿರಿಸನ್ನಿಭ ಪರ್ವತದಷ್ಟು, ಅಂದರೆ ಒಂದು ಇಡೀ ಲೋಡ್ ಫುಲ್, ಒಂದು ಗಾಡಿ ಪೂರ್ತಿ ಅಷ್ಟು ಕಳಿಸ್ಬೇಕು. ಗಿರಿಸನ್ನಿಭ ಅಂದರೆ ಪರ್ವತ ಗಾತ್ರದಷ್ಟು, ಅಂದರೆ ಅಷ್ಟು ತಿಂತಾನವ. ಗಿರಿಸನ್ನಿಭ ಭಕ್ಷ್ಯ ಭೋಜ್ಯ. ಭಕ್ಷ್ಯ ಅಂತೇಳಿದರೆ ಸಾಮಾನ್ಯವಾಗಿ ಹಾಗೆ ತಿನ್ನುವಂಥದ್ದು. ಭೋಜ್ಯ ಅಂತೇಳಿದರೆ ಸಾರು, ಸಾಂಬಾರು, ಪಲ್ಯ ಒಟ್ಟಿಗೆ ತಿನ್ನುವಂಥದ್ದೆಲ್ಲ ಭೋಜ್ಯಗಳು ಅಂತ. ಹೀಗೆ ಭಕ್ಷ್ಯ ಭೋಜ್ಯ ಎಲ್ಲ ಕಳಿಸಬೇಕು ಅವನಿಗೆ. ಪರ್ವತ ಶಿಖರದಷ್ಟು, ಅಷ್ಟು ಗಾತ್ರದ್ದು ಕಳಿಸಬೇಕು. ಫುಲ್ಲು ಒಂದು ಬಂಡಿ. ಪುಂಸ ನಸ, ಒಬ್ಬ ಪುರುಷನನ್ನು ಕಳಿಸಬೇಕು. ಪುಂಸ ಆನಸ, ಬಂಡಿಯೊಂದಿಗೆ ಬಂಡಿ ಫುಲ್ ಮಾಡಿ ಒಬ್ಬ ಪುರುಷ ಅದನ್ನು ತಗೊಂಡು ಹೋಗಬೇಕು. ಆ ಪುರುಷ ವಾಪಸ್ ಬರುವುದಿಲ್ಲ. ಅಲ್ಲಿ ಆ ಬಂಡಿಯಲ್ಲಿದ್ದದ್ದನ್ನೆಲ್ಲ ಅವ ಖಾಲಿ ಮಾಡ್ತಾನೆ, ಪುರುಷನನ್ನು ತಿಂದು ಹಾಕ್ತಾನೆ. ಪುಂಸ ಅನಸ, ಬಂಡಿಯೊಂದಿಗೆ, ಸಹಿತ ಅಂದರೆ ಪುರುಷನ ಸಹಿತ ಬಂಡಿಯಲ್ಲಿ ಆ ಪರ್ವತ ಗಾತ್ರದಷ್ಟು ಭಕ್ಷ್ಯಭೋಜ್ಯವನ್ನು ಬಕಾಸುರನಿಗೆ ಕಳಿಸಬೇಕು. ಸಹಿತ ಅಂದರೆ ಬಂಡಿಯ ಸಹಿತ, ಪುರುಷ ಸಹಿತ ಅದನ್ನು ಕಳಿಸಬೇಕು, ಭಕ್ಷ್ಯಭೋಜ್ಯಾದಿಗಳನ್ನು. ಅನಡುಹ, ಸಹಿತ ಅನಡುಹ ಅಂದರೆ ಬಂಡಿ ಹಾಗೆ ಹೋಗ್ತದ? ಇಲ್ಲ,
ಸೊ ಎತ್ತುಗಳು ಬೇಕು. ಸೊ ಒಳ್ಳೆ ಎತ್ತುಗಳು ಬೇಕು. ಆ ಇಡೀ ಬಂಡಿಯಲ್ಲಿರುವಂಥದ್ದನ್ನು ಎಳ್ಕೊಂಡು ಹೋಗಬೇಕಲ್ಲ. ಸೊ ಪುಮಾನ್ಸ್ತು. ಈಗ ಇಷ್ಟೆಲ್ಲ ಆಗಬೇಕು. ಈಗ ಸಮಸ್ಯೆ ಏನಂತ ಹೇಳಿದರೆ ಪುಮಾನ್ಸ್ತು. ಈಗ ಒಬ್ಬ ಮನುಷ್ಯನನ್ನು ಕಳಿಸ್ಬೇಕಲ್ಲ. ಪುಮಾನ್ ತು ಅಂದರೆ ಮನುಷ್ಯ ಎಲ್ಲಿಂದ ತರಲಿ ಅಂತ. ಪುಮಾನ್ ಸ್ತು ತು ಅಂತ ತು ಪ್ರಯೋಗ ಬಂತು. ಅಲ್ಲ, ಪುಮಾನ್ ಯಾರನ್ನು ಕಳಿಸೋದು? ಮನುಷ್ಯ ಯಾರನ್ನು ಕಳಿಸೋದು? ನೈವ ಅಸ್ತಿನೋ, ನಮ್ಮಲ್ಲಿ ಯಾರಿಲ್ಲ ಕಳಿಸ್ಲಿಕ್ಕೆ. ನೈವ ಅಸ್ತಿ, ಇಲ್ಲ. ಅಸ್ತಿ ಅಂದರೆ ಇದೆ, ನೈವ ಅಸ್ತಿ ಅಂದರೆ ಇಲ್ಲಿ ಯಾರೂ ಇಲ್ವಲ್ಲ. ನಹ, ಈಗ ನಮ್ಮಲ್ಲಿ ಕಳಿಸ್ಲಿಕ್ಕೆ ಯಾರಿಲ್ಲ. ನಹ ಅಂದರೆ ನಮ್ಮಲ್ಲಿ, ನಮಗೆ, ನಮ್ಮ ಮನೆಯಲ್ಲಿ ಯಾರನ್ನು ಕಳಿಸೋದು? ಯಾರೂ ಇಲ್ವಲ್ಲ ಕಳಿಸ್ಲಿಕ್ಕೆ. ಅಪ್ರದತಾಂ, ಈಗ ನಮ್ಮ ಸರದಿಗೆ ನಾವು ಕಳಿಸ್ಲಿಲ್ಲ ಅಂತಾದರೆ ಆ ಬಕಾಸುರ ಬರ್ತಾನೆ ಊರಿಗೆ. ಊರಿನೊಳಗೆ ಎಂಟ್ರಿ ಮಾಡಿಬಿಡ್ತಾನೆ. ಯಾಕೆ ಕಳಿಸ್ಲಿಲ್ಲ? ಯಾವ ಮನೆಯವರು? ಮೊದಲು ನಮ್ಮ ಮನೆಯಲ್ಲಿ ಇದ್ದವ್ರನ್ನ ಎಲ್ಲರನ್ನೂ ತಿಂದಾಕಿ ಬಿಡ್ತಾನೆ. ಆಮೇಲೆ ಪಕ್ಕದ ಮನೆಯಲ್ಲಿದ್ದ ಎಲ್ಲರನ್ನೂ ತಿಂದು ಹಾಕಿಬಿಡ್ತಾನೆ. ಅಂದರೆ ಏನರ್ಥ? ಅಪ್ರದತಾಂ, ನಾವು ಕಳಿಸ್ಲಿಲ್ಲ. ಅಪ್ರದ, ದಾ ಅಂದರೆ ಕೊಡೋದು, ಅಪ್ರದ ಅಂದರೆ ಕೊಡಲಿಲ್ಲ ಅಂತ ಆದರೆ ನಹ ಅಪ್ರದತಾಂ, ಯಾರು ಕೊಡಲಿಲ್ವೋ ಅವ್ರದ್ದು ಸಮಸ್ತ ನಾಶ ಅಂತೇಳಿದರೆ ಒಬ್ಬ ಪುರುಷನನ್ನು ಕಳಿಸಬೇಕು, ಇಷ್ಟು ಭಕ್ಷ್ಯ ಭೋಜ್ಯಾದಿಗಳನ್ನು ಕಳಿಸಬೇಕು, 2 ಎತ್ತುಗಳು ಆ ಬಂಡಿಯನ್ನು ಎಳಿಲಿಕ್ಕೆ, ಒಬ್ಬ ಪುರುಷ ಬಂಡಿಯನ್ನು ಹೊಡ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ಆಮೇಲೆ ಅವನೇ ಕೃಷ್ಣಾರ್ಪಣ. ಆ ರೀತಿಯ ಒಂದು ವ್ಯವಸ್ಥೆ. ಯಾರನ್ನು ಪುರುಷನನ್ನು ಕಳಿಸೋದು? ಅದೀಗ ತಲೆಬಿಸಿ. ಯಾರಿಗೆ? ಈ ಬ್ರಾಹ್ಮಣ ಮತ್ತು ಅವನ ಹೆಂಡತಿಗೆ. ದಾತವ್ಯ ಏವ, ಕಳಿಸಲೇಬೇಕು. ಆ ಬಕ ರಾಕ್ಷಸನಿಗೆ ಬಕಸ್ಯ, ಇವತ್ತು ನಮ್ಮ ಸರದಿ ಬೆಟ್ಟದಷ್ಟು ಗಿರಿಸನ್ನಿಭ ಭಕ್ಷ್ಯಭೋಜ್ಯ, ಬೆಟ್ಟದಷ್ಟು ಭಕ್ಷ್ಯಭೋಜ್ಯಗಳ ಕಪ್ಪವನ್ನು ಕರಹ ಅದ್ಯ, ಇವತ್ತು ನಮ್ಮ ಸರದಿ ತಾನೆ. ಫುಲ್ ಗಾಡಿ, ಎತ್ತುಗಳು 2 ಮತ್ತು ಮನುಷ್ಯನೊಂದಿಗೆ ಒಬ್ಬ ಮನುಷ್ಯ. ಯಾರು? ಪುಂಸ ಅನಸ, ಬಂಡಿಯೊಂದಿಗೆ. ಈಗ ಒಬ್ಬ ಆ ಬಂಡಿಯನ್ನು ಹೊಡ್ಕೊಂಡು ಹೋಗಬೇಕಲ್ಲ, ಅದನ್ನು ತಗೊಂಡು ಹೋಗಬೇಕಲ್ಲ ಭಕ್ಷ್ಯ ಭೋಜ್ಯಗಳನ್ನು. ಇವತ್ತು ಕೊಡಲೇಬೇಕಿದೆ. ಒಬ್ಬ ಮನುಷ್ಯನೊಂದಿಗೆ, ಪುಂಸ ಅನಸ ಬಂಡಿಯೊಂದಿಗೆ, ಅನಡುಹ ಎತ್ತುಗಳೊಂದಿಗೆ. ಸೊ ಎಷ್ಟು ಭಕ್ಷ್ಯ ಭೋಜ್ಯ ಅಂದರೆ ಗಿರಿಸನ್ನಿಭ, ಪರ್ವತದಷ್ಟು ಎತ್ತರದಷ್ಟು ಆ ಭಕ್ಷ್ಯ ಭೋಜ್ಯಗಳನ್ನು ಕಳಿಸಬೇಕು ಇವತ್ತು. ಈಗ ಅದು ಕಳಿಸ್ಬೋದು, ಭಕ್ಷ್ಯ ಭೋಜ್ಯ ಕಳಿಸ್ಬೋದು. ಬಂಡಿ ಉಂಟು, ಎತ್ತುಗಳು ಉಂಟು. ಈಗ ಪುರುಷನನ್ನು ಯಾರನ್ನು ಕಳಿಸೋದು? ನಮ್ಮಲ್ಲಿ ಈಗ ಮನುಷ್ಯ ಇಲ್ಲ. ನೈವಾಸ್ತಿ ನಹ ನೈವಾಸ್ತಿ ಪುಮಾನ್ ತು, ಮನುಷ್ಯ ಮಾತ್ರ ಯಾರಿಲ್ಲವಲ್ಲ. ಅಪ್ರದತ್ತಾಂ, ಈಗ ನಾವು ಕೊಡದಿದ್ದರೆ ಏನಂತ ಹೇಳಿದರೆ ನಮಗೆ ಸರ್ವನಾಶವೇ ಗತಿ ಅಂಥೇಳಿದರೆ, ಬಕನೆಂಬ ರಾಕ್ಷಸನಿಗೆ ಬಂಡಿಯ ತುಂಬ ಅನ್ನ ಮತ್ತು ಬಂಡಿಯನ್ನು ತಗೊಂಡೋಗಲಿಕ್ಕೆ ಎತ್ತುಗಳು ಮತ್ತು ಹೊಡ್ಕೊಂಡು ಹೋಗುವ ಒಬ್ಬ ಮನುಷ್ಯ ಕೊಡುವಂಥದ್ದು ಸರದಿ ಪ್ರಕಾರ ಆ ಊರಿನಲ್ಲಿ ಎಲ್ಲ ಮನೆಗಳ ಕರ್ತವ್ಯ. ಇವತ್ತು ಈ ಮನೆಯ ಬ್ರಾಹ್ಮಣ ಕಳಿಸಬೇಕು. ಯಾರನ್ನು ಕಳಿಸೋದು? ಭಕ್ಷ್ಯ ಭೋಜ್ಯ ಮಾಡಿಸ್ತೀನಿ. ಈಗ ಎತ್ತುಗಳುಂಟು, ಬಂಡಿ ಉಂಟು, ಎಲ್ಲ ಉಂಟು. ಆದರೆ ಹೊಡ್ಕೊಂಡು ಹೋಗುವುದು ಯಾರೂ ಇಲ್ವಲ್ಲ ನಮ್ಮಲ್ಲಿ. ಸೊ ಉಳಿದದ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡಿದ್ದರೂ ಮನುಷ್ಯನನ್ನು ಮಾತ್ರ ಹೊಂದಿಸಲಾಗಲಿಲ್ಲ. ಯಾರನ್ನು ಕಳಿಸೋದು? ಬೇರೆ ಯಾರನ್ನಾದರೂ ಕೊಂಡು ತರಲು ಅವರಲ್ಲಿ ಹಣವೂ ಇರಲಿಲ್ಲ. ಅರೆ ಯಾರು ಕಳಿಸ್ತಾರೆ? ಬಕಾಸುರನಿಗೆ ಬಂಡಿಯಲ್ಲಿ ಅನ್ನ ತಗೊಂಡೋಗಿ ಕೊಟ್ಟು ಬಾ ಅಂತ ಹೇಳಲಿಕ್ಕಿಲ್ಲಲ್ಲ, ಕೊಟ್ಟು ಬಿಡು ಅಂತ. ಅಂದರೆ ಆಮೇಲೆ ನೀನು ಹೋಗು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಅವ ಕಳಿಸಿಬಿಡ್ತಾನೆ ಅಂತ. ಯಾರು ರೆಡಿ ಇರ್ತಾರೆ ಅಂತೇಳಿದರೆ ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಟ್ಟರು ಯಾರಾದರೂ ಬರ್ತಾರಾ ಅನ್ನುವಂಥದ್ದು. ಸೊ ಇದು ಏನು ಮಾಡೋದು ಅನ್ನುವಂಥ ಇದು ದೊಡ್ಡ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಅನ್ಯತ್ರಯಾಮ ಇತಿ ಪೂರ್ವಮುದಾಹೃತಂ ಮೇ ನೈತತ್ ಪ್ರಿಯೇ ತವ ಮನೋಗತಮಾಸತೇನ
ಯಾಸ್ಯಾಮಿ ರಾಕ್ಷಸಮುಖಂ ಸ್ವಯಮೇವ ಮರ್ತುಂ ಭಾರ್ಯೇನ ಮಾಹನ ಭವಾನಃ ಮದ್ರಯಾಮಿ. 74ನೇ ಶ್ಲೋಕ. ಅವನು ಗಂಡ ಹೆಂಡತಿಗೆ ಹೇಳ್ತಾನೆ, ಈ ಗ್ರಾಮದಿಂದ ಬೇರೆ ಕಡೆಗೆ ಹೋಗುವ ಅಂತ ನಾನು ನಿನಗೆ ಮೊದ್ಲೇ ಹೇಳಿದ್ದೆ, ಆದ್ರೆ ನೀನು ಅದನ್ನು ಕೇಳಲಿಲ್ಲ. ಆದ್ರಿಂದ ಎಲ್ಲೋ ಪ್ರಿಯಳಾದ ಹೆಂಡತಿ, ಇದು ನಿನ್ನ ಮನಸ್ಸಿನಿಂದ ಅಂಗೀಕರಿಸಲ್ಪಟ್ಟದ್ದು ಆಗಲಿಲ್ಲ ಹಿಂದೆ. ಆ ಕಾರಣದಿಂದ ತಾನೇ ಸಾಯುವುದಕ್ಕಾಗಿ ಬಕನಾಮಕ ರಾಕ್ಷಸನ ಬಾಯಿಯನ್ನು ಹೊಂದುವೆನು ಅಂತ ಬ್ರಾಹ್ಮಣ ಹೆಂಡತಿಗೆ ಹೇಳುತ್ತಾನೆ. ಹೆಂಡತಿಯು ಪ್ರಿಯನಾದ ಈ ಗಂಡನನ್ನು ಕುರಿತು ಹೇಳುತ್ತಾಳೆ, ನೀವು ಹೋಗಬೇಡಿ, ಆ ಬಕಾಸುರನ ಬಾಯಿಗೆ ನೀವು ಬಲಿಯಾಗಕೂಡದು, ನಾನು ರಾಕ್ಷಸನ ಮುಖಕ್ಕೆ ಹೋಗುತ್ತೇನೆ ಅಂತ ಗಂಡನಿಗೆ ಹೇಳ್ತಾನೆ. ಅನ್ಯತ್ರ ಯಾಮ ಇತಿ ಪೂರ್ವಂ ಉದಾಹೃತಂ ಮೇ ನೈತತ್ ಪ್ರಿಯೇ ತವ ಮನೋಗತಂ ಆಸತೇನ ಯಾಸ್ಯಾಮಿ ರಾಕ್ಷಸಮುಖಂ ಸ್ವಯಮೇವ ಮರ್ತುಂ ಭಾರ್ಯೇನಂ ಆಹ ನ ಭವಾನ್ ಅಹಮತ್ರ ಯಾಮಿ. ಅನ್ಯತ್ರ ಯಾಮ, ಈ ಊರು ಬಿಟ್ಟೇ ಹೋಗುವ, ಅನ್ಯತ್ರ ಬೇರೆ ಕಡೆಗೆ, ಯಾಮ ಹೋಗುವ, ಇತಿ ಅಂತ ಪೂರ್ವಂ ಉದಾಹೃತಮ್ಮೆ, ನಾನು 2 ವರ್ಷದ ಹಿಂದೆಯೇ ನಿಮಗೆ ಹೇಳಿದ್ದೆ. ಪೂರ್ವಂ ಮೊದಲೇ, ಉದಾಹೃತಮ್ಮೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಉದಾಹೃತಮ್ಮೆ ನನ್ನಿಂದ ಹೇಳಲ್ಪಟ್ಟಿತ್ತಲ್ವ, ನಿಮಗೆ ನೆನಪಿದೆಯಾ? ನೈತದ್ ಪ್ರಿಯೇ ನ ಏತತ್, ಈ ವಿಷಯ ಅಲ್ಲಿ ನನ್ನ ಪ್ರಿಯಳಾದ ಹೆಂಡತಿಯೇ ಪ್ರಿಯೇ, ನ ಏತತ್ ಈ ವಿಷಯ ನಿನಗೆ ತವ ಮನೋಗತಂ ಆಸತೇನ, ತವ ಮನೋಗತಂ ಆಸ, ನಿನ್ನ ಮನಸ್ಸಿಗೆ ಅದು ಮುಟ್ಲಿಲ್ಲ ನಾನು ಹೇಳಿದ್ದು. ಅಂದರೆ ಎಲ್ಲ ಏನಾಗುವುದಿಲ್ಲ ನೈತತ್ ಅಂದರೆ ಇದು ನಿನ್ನ ಮನಸ್ಸಿಗೆ ಇಲ್ಲ. ಏನು? ಪ್ರಿಯೇ ತವ ಮನೋಗತಂ, ನಿನ್ನ ಮನಸ್ಸಿಗೆ ಮುಟ್ಟುವಂತೆ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ನಾನು ಹೇಳಿದ್ದು ನಿನ್ನ ಮನಸ್ಸಿನೊಳಗೆ ಹೋಗಲೇ ಇಲ್ಲ. ನನಗೆ ಐಡಿಯಾ ಇತ್ತಲ್ವ, ಈ ಊರಿನಲ್ಲಿ ಪ್ರತಿಯೊಬ್ಬರು ಕಳಿಸ್ಬೇಕಂತ ಹೇಳುವಾಗ ಒಂದು ದಿನ ನಾವು ಸಹ ಕಳಿಸ್ಬೇಕಾದ ಪರಿಸ್ಥಿತಿ ಬರ್ತದೆ. ಎಷ್ಟು ದೊಡ್ಡ ಊರೇ ಆಗಿರಲಿ ಅಂತ ಹೇಳಿದರೆ 1 ವರ್ಷದಲ್ಲಿಯೋ 1.5 ವರ್ಷದಲ್ಲಿಯೇ ನಮ್ಮ ಸರದಿಯು ಬರ್ತದಲ್ವ ಅಂತ ಹೇಳಿಬಿಟ್ಟು ಅವತ್ತೇ ಹೇಳಿದ್ದೆ, ನಮಗೆ ಈ ಊರೇ ಬೇಡ, ಈ ಮನೆಯೂ ಬೇಡ, ಅಲ್ಲಿ ಎಷ್ಟು ಕಷ್ಟಪಟ್ಟು ಕಟ್ಟಿದ ಮನೆಯೇ ಆಗಲಿ, ನಾವು ಇದರಲ್ಲಿ ಸಾಯುವುದು ಅಂತಾದರೆ ನಮಗೆ ಬೇಕಾ ಅಂತ ಹೇಳ್ಕೊಂಡು ಇಲ್ಲಿಂದ ಹೋಗುವ, ಈ ಊರು ಬಿಟ್ಟು ಹೋಗುವ, ಎಲ್ಲಾದರೂ ಹೋಗುವ ಅಂತ ನಿಮಗೆ ಹೇಳಿದೆ ಅಲ್ವ. ಪೂರ್ವಂ ಉದಾಹೃತಂ ಮೇ, ನಿನಗೆ ನಾನು ಎಷ್ಟು ಸಲ ಹೇಳಿದೆ. ಪೂರ್ವಂ ಮೊದಲು, ಉದಾಹೃತಂ ಮೇ ನನ್ನಿಂದ ಹೇಳಲ್ಪಟ್ಟಿತ್ತು. ನೈತತ್ ಇಲ್ಲ, ಇದು ಇಲ್ಲ. ಪ್ರಿಯೇ, ಏ ಪ್ರಿಯಳಾದ ಹೆಂಡತಿಯೇ, ತವ ಮನೋಗತಂ ನಿನ್ನ ಮನಸ್ಸಿನ ಸಂಕಲ್ಪವನ್ನು ನ ಏತತ್ ಅಂತೇಳಿದರೆ ನಾನು ಚೇಂಜ್ ಮಾಡಲಿಕ್ಕೆ ಆಗಲೇ ಇಲ್ಲ, ನಾವು ಕಷ್ಟಪಟ್ಟು ಕಟ್ಟಿದ ಮನೆ ನಾವಿಲ್ಲೇ ಇರಬೇಕು. ನಿನ್ನ ಮನೋಗತಂ, ನಿನ್ನ ಮನಸ್ಸಿಗೆ ನಾನು ಹೇಳಿದ್ದು ಹೋಗಲೇ ಇಲ್ಲ. ಗತಂ ಅಂದರೆ ಹೋಗುದು, ನಾನು ಹೇಳಿದ್ದು ನಿನ್ನ ಮನಸ್ಸಿಗೆ ಹೋಗಲಿಲ್ಲ. ತವ ಮನೋಗತಂ ಆಸ, ನಿನ್ನ ಮನಸ್ಸಿಗೆ ಹೋಗಿ ನಿನ್ನ ಮನಸ್ಸಿನಲ್ಲಿ ಅದು ಉಳಿಲಿಲ್ಲ, ಅಂದರೆ ನೀನು ಚೇಂಜ್ ಆಗಲೇ ಇಲ್ಲ. ತೇನ, ಆ ಕಾರಣದಿಂದ. ಇನ್ನೀಗ ಏನು? ಯಾಸ್ಯಾಮಿ, ನಾನೇ ಹೋಗ್ತೇನೆ. ಯಾಸ್ಯಾಮಿ ರಾಕ್ಷಸ ಮುಖಂ, ನನ್ನನ್ನು ತಿಂದಾಗ್ತಾನೆ ರಾಕ್ಷಸ, ತಿನ್ನಲಿ, ಬೇರೆ ಯಾರು ಇಲ್ಲ ಅಂದಮೇಲೆ ನಾನೇ ಹೋಗಬೇಕಲ್ವ. ಸ್ವಯಮೇವ ಮರ್ತುಂ, ನಾನೇ ಸಾಯ್ಲಿಕ್ಕೆ ಹೋಗ್ತೀನಿ. ಸ್ವಯಮೇವ, ನಾನೇ ಮರ್ತುಂ ಸಾಯ್ಲಿಕ್ಕೆ ಹೋಗ್ತೀನಿ. ಯಾಸ್ಯಾಮಿ ಹೋಗುವೆನು. ರಾಕ್ಷಸ ಮುಖಂ, ಆ ರಾಕ್ಷಸನ ಹತ್ರ ಏನು ಮಾಡ್ತಾನೆ? ಬಂಡಿ ಅನ್ನ ತಿಂದು ನನ್ನನ್ನು ತಿನ್ನಲಿ, ಇನ್ನೇನು ಮಾಡಲಿಕ್ಕಾಗ್ತದೆ? ಬೇರೆ ಯಾರು ಇಲ್ಲ ಅಂತ ಹೇಳಿದರೆ ಬೇರೆ ದಾರಿನೇ ಇಲ್ವಲ್ಲ. ಇಡೀ ಎಲ್ಲ ಮನೆಯವರನ್ನು ಅವನು ತಿಂದು ಹಾಕುವ ಬದಲಿಗೆ ನಾನು ಹೋಗ್ತೇನೆ. ರಾಕ್ಷಸ ಮುಖಂ, ರಾಕ್ಷಸನ ಮುಖಕ್ಕೆ ಬಲಿಯಾಗಿ, ಸ್ವಯಮೇವ ಮರ್ತುಂ, ಸ್ವಯಂ ನಾನೇ ಮರ್ತುಂ ಸಾಯ್ಲಿಕ್ಕೆ, ಯಾಸ್ಯಾಮಿ ಹೋಗ್ತೇನೆ. ಭಾರ್ಯ ಏನಮ್ಮಾಹ, ಅಷ್ಟಾಗುವಾಗ ಪ್ರೀತಿಯ ಹೆಂಡತಿ ಭಾರ್ಯ ಏನಮ್ಮಾಹ ಅವನಿಗೆ ಹೇಳಿದ್ಲು, ನ ಭವಾನ್, ನೀವು ಹೋಗೋದು ಬೇಡ, ಮತ್ತೆ ಯಾರು ಹೋಗೋದು?
ಅಹಂ ಅತ್ರ ಯಾಮಿ, ನಾನು ಹೋಗ್ತೀನಿ ಅಂತ ಅವಳು ಹೇಳಿದ್ಲು. ಅಂದರೆ ಪ್ರೀತಿಯ ಹೆಂಡತಿ ಅಂತ ಅದಕ್ಕೆ ಹೇಳಿದ್ದು. ಮೊದಲೇ ಮಧ್ವಾಚಾರ್ಯ ಯಾಕೆ ಹೇಳಿದರು? ಪ್ರಿಯೇ ಅಂತ ಹೇಳಿದರು ಅಂತ ಹೇಳಿದ್ರೆ, ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಪ್ರೀತಿಯ ಹೆಂಡತಿಯೇ, ನಾನು ಹೇಳಿದ್ದು ನಿಮಗೆ ಗೊತ್ತಾಗಲಿಲ್ಲಲ್ಲ ಅವತ್ತು, ಈಗ ನಾನೇ ಈಗ ಬಂತಲ್ಲ ವಿಪತ್ತು, ಹೋಗಲೇಬೇಕಲ್ವ, ಆಯಿತು ನಾನು ಹೋಗ್ತೇನೆ, ನಾನೇ ಸಾಯಲಿಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಹೆಂಡತಿ ಹೇಳ್ತಾಳೆ, ಅದಕ್ಕೆ ಪ್ರಿಯಳಾದ ಹೆಂಡತಿ ಅಂತ ಅದಕ್ಕೆ ಹೇಳಿದ್ದು, ಪ್ರಿಯಳಾದ ಹೆಂಡತಿ ಹೇಳ್ತಾಳೆ, ನೀವು ಹೋಗೋದು ಬೇಡ, ನಾನು ಹೋಗ್ತೀನಿ, ಆ ರಾಕ್ಷಸನ ಬಾಯಿಗೆ ನಾನೇ ತುತ್ತಾಗ್ತೀನಿ, ಬಲಿಯಾಗ್ತೀನಿ ಅಂತ ಹೆಂಡತಿ ಹೇಳ್ತಾಳೆ. ಬೇರೆಡೆಗೆ ಹೋಗೋಣ ಅಂತ ನಾನು ಹಿಂದೆಯೇ ಹೇಳಿದ್ದೆ, ಹೇ ಪ್ರಿಯ ಹೆಂಡತಿಯೇ, ಅದು ನಿನ್ನ ಮನಸ್ಸಿಗೆ ಬರಲಿಲ್ಲ ಅಲ್ವಾ? ರಾಕ್ಷಸನ ಬಾಯಿಗೆ ಬಿದ್ದು ಸಾಯಲು ಸ್ವತಃ ನಾನೇ ತೆರಳುವೆ. ಸೊ ಯಾಸ್ಯಾಮಿ ರಾಕ್ಷಸ ಮುಖಂ ಸ್ವಯಮೇವ ಮರ್ತುಂ, ಸಾಯಲಿಕ್ಕೆ, ಅವನ ಮುಖಕ್ಕೆ ಬಿದ್ದು ಬಲಿಯಾಗಲಿಕ್ಕೆ ನಾನೇ ಹೋಗ್ತೇನೆ. ಅನ್ಯತ್ರ ಯಾಮ, ಬೇರೆಡೆಗೆ ಹೋಗೋಣ ಅಂತ ನಾನು ನಿನಗೆ ಪೂರ್ವ ಮುದಾರ್ತಮ್ಮೆ ಹೇಳಿದ್ನಲ್ವ, ಅದು ನಿನ್ನ ಮನಸ್ಸಿಗೆ ಬರಲಿಲ್ಲಲ್ವ, ನಿನ್ನ ಮನಸ್ಸಿನ ಒಳಗೆ ಹೋಗಲಿಲ್ಲ, ಮನೋಗತಂ, ಹೋಗಿ ಆಸ ಅಲ್ಲಿ ಉಳ್ಕೊಳ್ಳಿಲ್ಲ, ಅಂದರೆ ನಿನ್ನ ಸಂಕಲ್ಪ ಚೇಂಜ್ ಆಗಲಿಲ್ಲ, ನಾವು ಕಟ್ಟಿದ ಮನೆಯಲ್ಲಿ ನಾವಿರಬೇಕು, ನಾವು ಎಲ್ಲಿಗೆ ಹೋಗೋದು ಇನ್ನು ಅಂತ ನೀನು ಹೇಳಿದೆಯಲ್ವ, ಎಲ್ಲಿಯಾದರೂ ಹೋಗಿ ಬದುಕಬಹುದಿತ್ತಲ್ಲ. ಅಷ್ಟಾಗುವಾಗ ಹೇಳ್ತಾಳೆ, ನಾನು ಹೋಗ್ತೀನಿ ಅಂತ ಗಂಡ ಹೇಳಿದಾಗ ಹೆಂಡತಿ ಹೇಳ್ತಾಳೆ, ನೀವು ತೆರಳಬಾರದು, ಭಾರ್ಯ ಏನಂ ಆಹ, ಇವನಿಗೆ ಹೆಂಡತಿ ಹೇಳ್ತಾಳೆ, ಭಾರ್ಯ ಏನಂ ಆಹ ನ ಭವಾನ್, ನೀವು ಹೋಗುವುದು ಬೇಡ, ಅಹಂ ಅತ್ರ ಯಾಮಿ, ನಾನು ಅಲ್ಲಿಗೆ ಹೋಗ್ತೇನೆ, ಅಂದರೆ ನಾನು ಹೋಗಿ ಆ ರಾಕ್ಷಸನ ಬಾಯಿಗೆ ಬಲಿಯಾಗ್ತೇನೆ ಅಂತ ಪತ್ನಿ ನುಡಿದಳು ಅಂತ. ಅಲ್ಲಿಗೆ ಏನಾಯಿತು, ಆ ಸಮಸ್ಯೆ ಎಷ್ಟೋ ವರ್ಷದಿಂದ ಅವರಿಗೆ ಗಂಟು ಬಿದ್ದದ್ದು, ಅದನ್ನು ತಿಳಿದೇ ಬ್ರಾಹ್ಮಣ ಹೇಳಿದ್ದ, ಬೇರೆ ಕಡೆಗೆ ಹೋಗಿ ಬಿಡುವ, ಈ ಊರು ಬೇಡ ನಮಗೆ ಅಂತ. ಆದರೆ ಅವಳಿಗೆ ಅದು ಅರ್ಥ ಆಗಲಿಲ್ಲ ಹೆಂಡತಿಗೆ. ಸೊ ಆದ್ದರಿಂದ ಏನು ಮಾಡೋದು, ಹೆಂಡತಿ ಹೇಳಿದ್ಲು ಏನಂತ ಹೇಳಿದ್ರೆ, ಇಲ್ಲ ಇಲ್ಲ ಏನಾಗೋದಿಲ್ಲ ಅಂದರೆ ಒಂದು ದಿವಸ ಸರದಿ ಬರ್ತದಲ್ವಾ ಅಂತ ಗೊತ್ತಿದೆ, ಆದರೂ ಗೊತ್ತಿದ್ದು ಬಲಿಯಾಗುವಂಥ ಪ್ರಸಂಗ ಆಯಿತು ಅಂತ ಬೇಜಾರಾಗ್ತದೆ ಅಂತೇಳಿದರೆ, ಇದಕ್ಕಿಂತ ದೊಡ್ಡ ಬೇಜಾರೇ ಇಲ್ಲ. ಆಮೇಲೆ ಸಾಯ್ಲಿಕ್ಕೆ ಹೋಗಬೇಕಾಗ್ತದಲ್ಲ ಈಗ. ಸೊ ಅಷ್ಟಕ್ಕೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.